LSE of India presents Union Budget 2025, co-presented by Sensodyne, co-powered by SBI, the banker to every Indian, LSE Housing Finance Limited, associate sponsored by KCC Limited, Ambuja Cement. ಇವತ್ತು ಮಂಡನೆ ಆಗಿರುವಂತ ಬಜೆಟ್ ಏನಿದೆ ಅದು ಬಿಹಾರಕ್ಕೆ ಹೆಚ್ಚಿನ ಫೋಕಸ್ ಮಾಡಲಾಗಿದೆ, ಹೆಚ್ಚಿನ ಅನುದಾನ ಅಲ್ಲಿಗೆ ಕೊಡಲಾಗಿದೆ ಅಂತ ಒಂದಷ್ಟು ಕಾಂಗ್ರೆಸ್ ನಾಯಕರು ಇದು ಬಿಹಾರದ ಪ್ರಣಾಳಿಕೆ ಅಂತ ಕೂಡ ಹೇಳಿದರು. ಹಾಗಾದ್ರೆ ಇವತ್ತಿನ ಬಜೆಟ್ ನಲ್ಲಿ ರಾಜ್ಯಕ್ಕೆ ಕರ್ನಾಟಕಕ್ಕೆ ಏನು ಸಿಕ್ತು, ಹಾಗೇನೇ ಬಿಹಾರಕ್ಕೆ ಏನೆಲ್ಲ ಹೊಸ ಯೋಜನೆಗಳು ಬಂದಿದೆ, ಬನ್ನಿ ಆ ಬಗ್ಗೆ ರಿಪೋರ್ಟ್ ಇದೆ ನೋಡೋಣ. Greenfield airports will be facilitated in Bihar to meet the future needs of the state. ಬಿಹಾರ್ ಮತ್ತು ಆಂಧ್ರ ಪ್ರದೇಶ ರಾಜಕೀಯ ಕಾರಣಕ್ಕೋಸ್ಕರ ವಿಶೇಷ ಅನುದಾನ ಕೊಡ್ತಾ ಇದೆ. ಈ ಬಜೆಟ್ ಅತ್ಯಂತ ನಿರಾಶಾದಾಯಕ. ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನು ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ನೀವು ಮನಮೋಹನ್ ಸಿಂಗ್ ಅವರು ಇದ್ರಲ್ಲಪ್ಪ, ನಿಮ್ದೇ ಸರ್ಕಾರ, ಅವಾಗ ಎಷ್ಟು ಕೊಡ್ಸಿದ್ಯಪ್ಪ ಬೆಂಗಳೂರಿಗೆ? ಗಾಳಿ ಒಂದು ಬಿಟ್ಟು ಎಲ್ಲದರ ಮೇಲೆ ತೆರಿಗೆ ಹಾಕಿದ್ದಾರೆ. ಬಿಹಾರಕ್ಕೆ ಬಂಪರ್ ಕೊಡುಗೆ, ಕರ್ನಾಟಕಕ್ಕೆ ನಿರಾಸೆ. ಹೌದು, ಕೇಂದ್ರ ಬಜೆಟ್ ಇದೀಗ ತೀವ್ರ ಟೀಕೆಗೆ ಕಾರಣವಾಗಿದೆ, ವಿಪಕ್ಷಗಳಿಗೆ ಆಹಾರವಾಗಿದೆ. ಕಳೆದ ಬಾರಿ ಬಜೆಟ್ನಲ್ಲೂ ಬಿಹಾರ ಮತ್ತು ಆಂಧ್ರಕ್ಕೆ ಹೆಚ್ಚಿನ ಯೋಜನೆ ಘೋಷಣೆ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಮತ್ಯಾವ ತಪ್ಪು ಆಗೋದಿಲ್ಲ ಅಂತ ಕರುನಾಡಿನ ಜನರು ಭಾವಿಸಿದ್ರು. ಆದ್ರೆ ಇದೀಗ ರಾಜ್ಯದ ಪಾಲಿಗೆ ಬಜೆಟ್ ನಿರಾಶಾದಾಯಕ ಬಜೆಟ್ ಆಗಿದೆ ಅಂತ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಮೋದಿ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿದೆ. ಬಿಹಾರಕ್ಕೆ ಬಂಪರ್ ಕೊಡುಗೆ, ಕರ್ನಾಟಕಕ್ಕೆ ನಿರಾಸೆ. In IITs. ಐಐಟಿ ಪಾಟ್ನಾ ಸೇರಿದಂತೆ ಒಟ್ಟು 5 ಐಐಟಿ ಅಭಿವೃದ್ಧಿಗಳಿಗೆ ಅನುದಾನ ಮೀಸಲಿರಿಸಲಾಗಿದೆ. ಅಲ್ಲದೆ ಬಿಹಾರಕ್ಕೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಮಂಜೂರು ಮಾಡಲಾಗಿದೆ. ಆದ್ರೆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ತುಂಬಾನೇ ನಿರೀಕ್ಷೆಗಳಿದ್ವು. ಬಡವರು, ರೈತರು, ಯುವಕರು ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ನಿರೀಕ್ಷೆಯಂತೆ ಯಾವ ಕೊಡುಗೆಯೂ ಕೇಂದ್ರ ಕೊಟ್ಟಿಲ್ಲ. Greenfield airports will be facilitated in Bihar to meet the future needs of the state. These will be in addition to the expansion of the capacity of Patna Airport and a brownfield airport in Beta. ಕರ್ನಾಟಕದ ವಿರುದ್ಧ ಬಜೆಟ್ ಎಂದ ಸಿದ್ದರಾಮಯ್ಯ. ಬಿಹಾರ ಆಂಧ್ರದ ಜೊತೆಗೆ ಸಮ್ಮಿಶ್ರ ಸರ್ಕಾರ ಇದೆ, ರಾಜಕೀಯಕ್ಕಾಗಿ ಹೆಚ್ಚಿನ ಘೋಷಣೆ ಮಾಡಿದ್ದಾರೆ. ಇದು ಕರ್ನಾಟಕ ವಿರುದ್ಧದ ಬಜೆಟ್ ಅಂತ ಸಿದ್ದರಾಮಯ್ಯ ಮೋದಿಯನ್ನ ಟಾರ್ಗೆಟ್ ಮಾಡಿದ್ರು. ಬಿಹಾರ್ ಮತ್ತು ಆಂಧ್ರ ಪ್ರದೇಶ ಅವ್ರ ಸಮ್ಮಿಶ್ರ ಸರ್ಕಾರ ಇದೆ, ರಾಜಕೀಯ ಕಾರಣಕ್ಕೋಸ್ಕರ ಬಿಹಾರ್ಗೆ ವಿಶೇಷ ಅನುದಾನ ಕೊಡ್ತಾ ಇದೆ. ಆಮೇಲೆ ಆಂಧ್ರಕ್ಕೆ ಅವರ ಕೇಂದ್ರ ಸರ್ಕಾರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಾರೆ ಚಂದ್ರಬಾಬು ನಾಯ್ಡು. ಅವರಿಗೆ ಕಳೆದ ವರ್ಷನೂ ಕೊಟ್ಟಿದ್ರು, ಈ ವರ್ಷನೂ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ರೀತಿ ಬಿಹಾರ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್. ಈ ಬಜೆಟ್ಟು ಅತ್ಯಂತ ನಿರಾಶಾದಾಯಕ, ದೂರದೃಷ್ಟಿ ಇದೆ ಅಂತಕ್ಕಂಥ, ಕರ್ನಾಟಕದ ದೃಷ್ಟಿಯಿಂದ ವಿರುದ್ಧವಾಗಿರ್ತಕ್ಕಂಥ ಬಜೆಟ್. ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಬಿಹಾರ್ ನಂಬರ್ 2. ಬಜೆಟ್ ಕರ್ನಾಟಕಕ್ಕೆ ಕರಾಳ ದಿನ ಅಂತ ಕಾಂಗ್ರೆಸ್ ಸಚಿವರು ರೋಷಾವೇಶಗೊಂಡ್ರು. ಇದು ಬಜೆಟ್ ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನು ಇದು. ಏನು ಒಂದು ರಾಜ್ಯಕ್ಕೆ ಕೊಡುವಂಥ ಡೋಲ್ಸ್, ವಾಟ್ ಹ್ಯಾವ್ ದೇ ಥಾಟ್ ಆಫ್ ದೆಮ್ಸೆಲ್ಸ್? ಕೇಂದ್ರ ಸರ್ಕಾರದ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಅದು ಇಲ್ಲ, ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಬೆಂಗಳೂರಿಗೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಆರ್ ಅಶೋಕ್, ಪಾಪಿ ಸರ್ಕಾರ, ಗಾಳಿಗೆ ಟ್ಯಾಕ್ಸ್ ಹಾಕೋದು ಒಂದು ಬಿಟ್ಟಿದೆ ಅಂದ್ರು. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ, ವಿಶೇಷವಾಗಿ ರಾಜಕಾಲುವೆ ನಿರ್ವಹಣೆಗೆ, ಬಿಸಿನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು, ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು. ಬೆಂಗಳೂರಿಗೆ 65,000 ಕೋಟಿ ಕೊಡ್ಬೇಕಂತೆ. ಆಮೇಲೆ ನೀರಾವರಿಗೆ 80,000 ಕೋಟಿ ಏನೋ ಕೇಳಿದ್ದಾರೆ ಇವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಅಪ್ಪ ಪುಣ್ಯಾತ್ಮ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ಮನಮೋಹನ್ ಸಿಂಗ್ ಅವರು ಇದ್ರಲ್ಲಪ್ಪ, ನಿಮ್ಮದೇ ಸರ್ಕಾರ, ಅವಾಗ ಎಷ್ಟು ಕೊಡ್ಸಿದ್ಯಪ್ಪ ಬೆಂಗಳೂರಿಗೆ?
ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲದರ ಮೇಲೆ ತೆರಿಗೆ ಹಾಕ್ಬಿಟ್ಟಿದ್ದಾರೆ, ಏನು ಬಿಟ್ಟಿಲ್ಲ. ಗಾಳಿ ಒಂದು ಬಿಟ್ಟು ಎಲ್ಲದರ ಮೇಲೆ ತೆರಿಗೆ ಹಾಕಿದ್ದಾರೆ. ಪ್ರಣಾಳಿಕೆಯಲ್ಲಿ ಹೇಳಿದ್ದು ತೆರಿಗೆಗಳನ್ನು ಹಾಕದೆ ನಾವು 5 ಗ್ಯಾರಂಟಿಯನ್ನು ತರ್ತೀರಿ ಅಂತ. ಈಗ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ. ಈಗ ಮೋದಿಯವರ ಸರ್ಕಾರ ನಾನು ತಿಳಿದಂಗೆ ಆ ಥರದ್ದು ಯಾವುದೇ ತೆರಿಗೆಯನ್ನು ಜನಸಾಮಾನ್ಯರ ಮೇಲೆ ಏರಿಕೆಯನ್ನು ಮಾಡೇ ಇಲ್ಲ. ಈ ಪಾಪಿ ಕಾಂಗ್ರೆಸ್ ಅವರು ತೆರಿಗೆಗಳ ಹೊರೆಯನ್ನ ಹಾಕಿದ್ದಾರೆ. ಮೋದಿಯ ಆತ್ಮನಿರ್ಭರ್ ಭಾರತ್ ಎಲ್ಲಿ ಅಂತ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ರು. ಅವ್ರು ಯಾಕೆ ಕೊಟ್ರ ಮತ್ತೆ ರೇಷನ್ ಯಾಕೆ ಕೊಡ್ತಾರಂತ 80 ಕೋಟಿ ಜನಕ್ಕೆ ಇವರು? ಆತ್ಮನಿರ್ಭರ್ ಭಾರತ್ ಎಲ್ಲೈತೆ ತೋರ್ಸಕ್ ಹೇಳ್ರಿ. ಆತ್ಮನಿರ್ಭರ್ ಎಲ್ಲೈತೆ ಬರ್ರು, ಆತ್ಮ ಎಲ್ಲ ನಿರ್ಭರ ಇಲ್ಲ. ಸುಮ್ಮನೆ ಹೇಳೋದು ಯಾವ್ದೋ ಒಂದು ಟೈಟ್ಲ್ ಕೊಟ್ಬಿಡೋದು. ಅದೇ ನಮ್ಮ ಟೈಟ್ಲ್ಗಳಲ್ಲಿ ಸತ್ಯತೆ ಇದೆ. ಆತ್ಮನಿರ್ಭರ್ ಏನೈತೆ? ಗೃಹಲಕ್ಷ್ಮಿ ರೊಕ್ಕನ ಮನೆಗೆ ಮುಟ್ತದ. ಆತ್ಮನಿರ್ಭರ ಎಲ್ಲೈತೆ? ಆಯ್ತು, ಒಂದೊಂದೇ ಮಾತಾಡೋಣ. ಚೈನಾಗಿ ಇವ್ರಿಗೆ ಕಂಪೇರ್ ಮಾಡೋಣ ಬರ್ತಾರಾ? ಬರ್ರಿ, ಚೈನಾ ಇಂಡಿಯಾ ಕೂತ್ಕೊಂಡು ಚರ್ಚೆ ಮಾಡೋಣ. ಯಾರನ್ನ ಬಿಜೆಪಿ ಕರೀತಾರಾ? ಏನೋ ಅವ್ನು ಚಾಂಗ್ಲಿಂಗ್ ಲೀ ಕರ್ಕೊಂಬಂದು ಜೋಕಾಲ ಕೂತ್ಕೊಂಡು ಮಾತಾಡಿ ಏನು ಮಾತಾಡ, ಅವನಿಗೆ ಇಂಗ್ಲಿಷ್ ಬರಲ್ಲ, ಇವ್ರಿಗೆ ಚೈನೀಸ್ ಬರಲ್ಲ. 1.5 ತಾಸು ಏನು ಮಾತಾಡಿರ್ಬೋದು ಹೇಳ್ರಿ ನೋಡೋಣ. ನಾವು ಲೈವ್ ನೋಡಿ ಅದನ್ನ ನೀವು ತೋರಿಸಿರೋದು. ನೀವು 1.5 ತಾಸು ಲೈವ್ ತೋರಿಸಿರಿ, ನಾವು ಅದನ್ನ ಇಡೀ ದೇಶ ಹಿಂಗ್ ಜೋಕಾಲಕ್ಕೆ ತಿರುಗಾಡೋದು ಏನ್ ಮಾತಾಡಿರ್ಬೋದು ಹೇಳ್ರಿ ನೋಡೋಣ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ, ವಿ ಸೋಮಣ್ಣ ಬಜೆಟ್ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರು. ರೈಲ್ವೆ ಸುರಕ್ಷತೆಗೆ ಕವಚ್ 4 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಬಗ್ಗೆ ಪ್ರಾಯೋಗಿಕವಾಗಿ ಅದನ್ನು ಟೆಸ್ಟ್ ಮಾಡಲಾಗಿ ಕವಚವು ದೇಶೀಯ ತಂತ್ರಜ್ಞಾನ ಆಧಾರಿತ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದೆ. 10,000 ಟ್ರೈನ್ಗಳಿಗೆ ಈ ಕವಚವನ್ನು ನಾವು ಸಿಗ್ನಲ್ ರಹಿತವಾಗಿ ಮಾಡ್ತಕ್ಕಂಥದಕ್ಕೆ ಒಂದು ಹೊಸ ಕ್ರಾಂತಿಯ ಯೋಜನೆಯನ್ನು ತೀರ್ಮಾನ ಮಾಡಿದ್ದಾರೆ. ಬಡ್ಜೆಟ್ ಇವತ್ತು ಇಡೀ ರಾಷ್ಟ್ರದ ಜನರಿಗೆ ಖುಷಿ ತಂದಿದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇವಿಷ್ಟು ರಾಜಕೀಯ ನಾಯಕರ ಅಭಿಪ್ರಾಯವಾದ್ರೆ ಜನಸಾಮಾನ್ಯರು ಕೂಡ ತಮ್ಮ ಅಭಿಪ್ರಾಯ ತಿಳಿಸಿದ್ರು. ನಮ್ಗೆ ಯೂಸ್ಫುಲ್ ಆಗೋದೇನೆಂದ್ರೆ ಇವತ್ತಿನ ಬಡ್ಜೆಟ್ ಒಂದು 36-37 ಮೆಡಿಸಿನ್ಸ್ ಮೇಲೆ ಸ್ವಲ್ಪ ಟ್ಯಾಕ್ಸ್ ಫ್ರೀ, ಡ್ಯೂಟಿ ಫ್ರೀ ಮಾಡಿದ್ದಾರೆ, ಕಸ್ಟಮ್ ಡ್ಯೂಟಿ ಫ್ರೀ ಮಾಡಿದ್ದಾರೆ. ಅದರಿಂದ ಒಂದು ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಅದು ಕ್ರಿಟಿಕಲ್ ಇಲ್ನೆಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕ್ಯಾನ್ಸರು ಇಲ್ಲ ಹಾರ್ಟ್ ಪೇಷಂಟ್ಸ್, ಹಾರ್ಟ್ ಡಿಸೀಸು, ಇದರಿಂದ ಸ್ವಲ್ಪ ಪೇಷಂಟ್ಗೆ ಅನುಕೂಲ ಆಗುತ್ತೆ ಸರ್. ಎಲೆಕ್ಷನ್ ಯಾವ ಇಲ್ಲ ರಾಜ್ಯದಾದ್ರೆ ಆ ಎಲೆಕ್ಷನ್ ನೋಡಿಕೊಂಡು ಆ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನ ಕೊಟ್ಟು ಅವರಿಗೆ ಅನುಕೂಲ ಮಾಡಬೇಕನ್ನುವಂಥದ್ದೊಂದು ಪ್ರೊಜೆಕ್ಟ್ ಮಾಡಿಕೊಂಡು ಇದನ್ನು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಅಂತ ವಿಪಕ್ಷ ನಾಯಕರು ಟೀಕಿಸಿದ್ರೆ, ಬಿಜೆಪಿ ನಾಯಕರು ಇದೊಂದು ಉತ್ತಮ ಬಜೆಟ್ ಅಂತ ಸಂತೋಷ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, TV9.